ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 53. ಆದಿತ್ಯ ಮತ್ತು ಅವನಿ ಮೆಲ್ಲನೆ ಕೋಣೆಯೊಳಗೆ ಹೆಜ್ಜೆ ಇಟ್ಟರು. ಕೋಣೆಯ ಕಿಟಕಿಯ ಪಕ್ಕದಲ್ಲಿ ಕುರ್ಚಿಯ ಮೇಲೆ ಸುಮಂಗಲ ಕುಳಿತಿದ್ದರು. ಅವರು ಶೂನ್ಯವಾಗಿ ಕಿಟಕಿಯ ಹೊರಗೆ ಯಾವುದನ್ನೋ ದಿಟ್ಟಿಸುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಕೇಶವ ಮಾವ ಮೊದಲು ಅವರ ಹತ್ತಿರ ಹೋಗಿ ಚದುರಿ ಹೋಗಿದ್ದ ಅವರ ಕೂದಲನ್ನು ಬಹಳ ಪ್ರೀತಿಯಿಂದ ಸರಿಪಡಿಸಿದರು. ನಂತರ ಅವರ ಮುಖದ ಎದುರು ಬಂದು ನಿಂತು, ಸುಮಾ ನೋಡು ಯಾರು ಬಂದಿದ್ದಾರೆ ಅಂತ, ಆದಿತ್ಯ ಬಂದಿದ್ದಾನೆ ಎಂದು ನಗುತ್ತಾ ಅವರ ಕೈ ಹಿಡಿದರು. ಆದಿತ್ಯ ತಕ್ಷಣ ಅತ್ತೆಯ ಕಾಲ ಬಳಿ ನೆಲದ ಮೇಲೆ ಮೊಣಕಾಲೂರಿ ಕುಳಿತುಕೊಂಡ. ಅತ್ತೆ, ಹೇಗಿದ್ದೀರಾ? ಮೆಲ್ಲಗೆ ಕೇಳಿದ. ಸುಮಂಗಲ ಅತ್ತೆ ನಿಧಾನವಾಗಿ ದೃಷ್ಟಿ ತಿರುಗಿಸಿ ಆದಿತ್ಯನನ್ನು ನೋಡಿದರು. ಅವರ ತುಟಿಗಳು ಏನೋ ಹೇಳಲು ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಸಣ್ಣದಾಗಿ ಹೊಳಪು ಮೂಡಿತ್ತು. ಬಾಯಿಯಿಂದ ಅಸ್ಪಷ್ಟವಾಗಿ ಎಂಬ ಶಬ್ದ ಹೊರಬಂತು. ಆದಿತ್ಯನಿಗೆ ಅರ್ಥವಾದಂತೆ, ನಾನು ಚೆನ್ನಾಗಿದ್ದೀನಿ ಅತ್ತೆ, ನೀವು ಚೆನ್ನಾಗಿದ್ದೀರಾ ಅಲ್ವಾ? ನಗುತ್ತಲೇ ಮಾತನಾಡಿಸಿದ್ದ. ಸುಮಂಗಲ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಕೇಶವ ಮಾವ ನಗುತ್ತಾ, ನೋಡು ಆದಿತ್ಯ, ಅವಳಿಗೆ ಎಷ್ಟು ಖುಷಿ ಆಯಿತು ಅಂತ. ಇಷ್ಟು ದಿನ ನಿನ್ನನ್ನು ನೋಡದೆ ಹಠ ಮಾಡ್ತಿದ್ಲು, ಈಗ ಸಮಾಧಾನ ಆಯಿತು ಅನಿಸುತ್ತೆ ಎಂದರು. ನಂತರ ಅವನಿಯ ಕಡೆ ತಿರುಗಿ, ಸುಮಾ, ಬರೀ ಆದಿತ್ಯ ಮಾತ್ರ ಅಲ್ಲ, ಅವನ ಜೊತೆ ಅವನ ಹೆಂಡತಿ ಅವನಿನೂ ಬಂದಿದ್ದಾಳೆ ನೋಡು ಎಂದು ಪರಿಚಯ ಮಾಡಿಸಿದರು. ಆದಿತ್ಯ ಅವಳಿಗೆ ಹತ್ತಿರ ಬರುವಂತೆ ಸನ್ನೆಯ ಮೂಲಕ ಹೇಳಿದ. ಅವನಿ ಒಂದು ಕ್ಷಣ ನಿಂತಲ್ಲೇ ನಿಂತು ಬಿಟ್ಟಿದ್ದಳು. ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬರನ್ನು ನೋಡುವುದು ಅವಳಿಗೆ ಮೊದಲ ಅನುಭವ. ಅವಳ ಮನಸ್ಸಿನಲ್ಲಿ ಸಣ್ಣ ಆತಂಕ ಮತ್ತು ಸಂಕೋಚ ಎರಡೂ ಇತ್ತು. ಆದಿತ್ಯ ಮತ್ತೆ ಕರೆಯುವಷ್ಟರಲ್ಲಿ ಅವಳು ಮೆಲ್ಲನೆ ಬಂದು ಆದಿತ್ಯನ ಪಕ್ಕದಲ್ಲೇ ಕುಳಿತುಕೊಂಡಳು. ಆದರೆ ಅವಳ ಆತಂಕ ಪೂರ್ತಿ ಕಡಿಮೆಯಾಗಿರಲಿಲ್ಲ. ಅವಳು ಗೊತ್ತಿಲ್ಲದಂತೆಯೇ ಭಯದಿಂದ ಆದಿತ್ಯನ ಹೆಗಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆದಿತ್ಯ ಅವಳ ಆ ಬಿಗಿಯಾದ ಹಿಡಿತವನ್ನು ಮತ್ತು ಅವಳ ಮುಖದಲ್ಲಿದ್ದ ಗಾಬರಿಯನ್ನು ಗಮನಿಸಿದ. ಅವನು ಅವಳ ಕಡೆ ನೋಡಿ ಸಮಾಧಾನಪಡಿಸುವಂತೆ ಸಣ್ಣದಾಗಿ ಮುಗುಳ್ನಕ್ಕ. ಅಷ್ಟರಲ್ಲಿ ಸುಮಂಗಲ ಅತ್ತೆ ತಮ್ಮ ಅಲುಗಾಡುತ್ತಿದ್ದ ಕೈಯನ್ನು ಕಷ್ಟಪಟ್ಟು ಎತ್ತಿ ಅವನಿಯ ತಲೆಯ ಮೇಲಿಟ್ಟರು. ಅವರ ಮಮತೆಯನ್ನು ಗುರುತಿಸಿದ್ದಳು ಅವನಿ. ಆದರೆ ಮಾತನಾಡಲು ಶಬ್ದಗಳು ಹೊರಬರಲಿಲ್ಲ. ಕೇಶವ ಮಾವ ಭಾವುಕರಾಗಿ ನುಡಿದರು, ನೋಡು ಅವನಿ, ಸುಮಾ ಈಗ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಇವಳಿಗೆ ಆದಿತ್ಯ ಅಂದರೆ ಪ್ರಾಣ. ಇವನ್ ನಮ್ಮ ಮಗನೇ ಅನ್ನೋ ಭಾವನೆ ಅವಳಿಗೆ. ಆದಿತ್ಯ ಮದುವೆ ಆಗಿ ಹೆಂಡತಿ ಜೊತೆ ಬಂದಿದ್ದು ನೋಡಿ ಅವಳಿಗೆ ತುಂಬ ಸಂತೋಷ ಆಗ್ತಿದೆ ಎಂದರು. ಅವನಿ ಸ್ತಬ್ಧಳಾಗಿದ್ದಳು. ಕೇಶವ ಅವರ ಮೇಲೆ ಇರುವ ಗೌರವ ಅವಳಿಗೆ ಇನ್ನೂ ಹೆಚ್ಚಾಗಿತ್ತು. ಅವರ ಪ್ರೀತಿಯ ಪರಿ ಆಶ್ಚರ್ಯವನ್ನು ಕೂಡ ಉಂಟು ಮಾಡಿತ್ತು. ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ಹೊರಗಡೆ ಬಂದರು. ಆದಿತ್ಯ ಮತ್ತು ಕೇಶವ ಅವರಿಗೆ ಇದೆಲ್ಲ ಹೊಸದೇನಲ್ಲ. ಸಾಮಾನ್ಯ ಮನುಷ್ಯರನ್ನು ಮಾತನಾಡಿಸುವಂತೆ ಮಾತನಾಡಿಸಿ ಹೊರಗಡೆ ಬಂದಿದ್ದರು. ಆದರೆ ಅವನಿಗೆ ಮಾತ್ರ ಈಗಷ್ಟೇ ಕಂಡ ದೃಶ್ಯ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಮೊದಲೇ ಸಂಕೋಚದಿಂದ ಸುಮ್ಮನಿದ್ದ ಅವಳು ಈಗ ಮಹಾಮೌನಕ್ಕೆ ಜಾರಿದ್ದಳು. ಆದಿತ್ಯನ ಗಮನಕ್ಕೂ ಇದು ಬಂದಿತ್ತು. ಹೊರಗಿನ ಬೆಳಕು ಮೊದಲಿನಂತೆಯೇ ಇತ್ತು. ಮನೆಯೂ ಹಾಗೆಯೇ ಕಾಣುತ್ತಿತ್ತು. ಆದರೆ ಅವಳ ಒಳಗೇನೋ ಒಂದು ಬದಲಾವಣೆ ಸಂಭವಿಸಿತ್ತು. ಸೋಫಾದ ಅಂಚಿನಲ್ಲಿ ಕುಳಿತಿದ್ದ ಅವಳು ತನ್ನ ಕೈಗಳನ್ನು ಮಡಿಲ ಮೇಲೆ ಜೋಡಿಸಿ ದೃಷ್ಟಿ ಕೆಳ ಹಾಕಿದ್ದಳು. ಅವಳ ಉಸಿರಾಟ ನಿರಾಳವಾಗಿದ್ದರೂ ಮನಸ್ಸು ಮಾತ್ರ ಹಾಗಿರಲಿಲ್ಲ. ಅವಳ ಪಕ್ಕದಲ್ಲಿ ಸುಮ್ಮನೆ ಕುಳಿತು ಅವಳ ಹೆಗಲ ಮೇಲೆ ಮೆಲ್ಲಗೆ ಕೈ ಹಾಕಿ ಅವಳನ್ನು ತನ್ನೆಡೆಗೆ ಕಾಳಜಿಯಿಂದ ಸೆಳೆದುಕೊಂಡ ಆದಿತ್ಯ. ಒಂದು ಕ್ಷಣ ಯಾರೂ ಏನನ್ನೂ ಮಾತನಾಡಲಿಲ್ಲ. ಅವನಿ, ಏನಾಯ್ತು? ಮೆಲ್ಲಗೆ ಕೇಳಿದ್ದ. ರೀ, ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಕೇಶವ ಮಾವ ಇಷ್ಟೊಂದು ದುಃಖದಲ್ಲಿದ್ದಾರೆ, ಆದರೆ ಅವರನ್ನು ನೋಡಿದರೆ ಏನೂ ಆಗಿಲ್ಲ ಅನ್ನೋಂತೆ ಇರ್ತಾರೆ. ಹೇಗೆ ಇದೆಲ್ಲ? ಅವಳ ಕಣ್ಣಂಚು ಒದ್ದೆಯಾಗಿತ್ತು. ಮತ್ತೆ ಅವಳೇ ಮುಂದುವರೆದು, ಎಷ್ಟು ಗಾಢವಾದ ಪ್ರೀತಿ, ಅದೆಷ್ಟು ಕಾಳಜಿ ಮಾಡ್ತಾರೆ. ಯಾರನ್ನಾದರೂ ಇಷ್ಟು ಪ್ರೀತಿಸೋದು, ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೇ ಇರೋದು, ಇದು ಅಪರೂಪ ಎಂದಳು. ಆದಿತ್ಯ ಮೆಲ್ಲಗೆ ನಕ್ಕ. ಅದಕ್ಕೆ ಅಲ್ವಾ ಅಂಥ ಪ್ರೀತಿ ಶಾಶ್ವತವಾಗಿ ಉಳಿಯೋದು. ಕೇಶವ ಮಾವ ಅತ್ತೆನ ತುಂಬ ಪ್ರೀತಿ ಮಾಡ್ತಾರೆ ಎಂದ. ಸ್ವಲ್ಪ ಹೊತ್ತು ಹಾಗೆಯೇ ಮೌನ ಆವರಿಸಿತ್ತು. ಅವನಿಯ ಸ್ಥಿತಿ ಕೇಶವ ಅವರಿಗೂ ಅರ್ಥವಾಗಿ ಅವರಿಬ್ಬರಿಗೆ ಸಮಯ ಕೊಡಲೆಂದು ತಮ್ಮ ಕೋಣೆಗೆ ನಡೆದಿದ್ದರು. ಸ್ವಲ್ಪ ಹೊತ್ತಿನ ನಂತರ ಅವನಿ ಮೌನ ಮುರಿದು, ಆದಿತ್ಯ, ನಾವು ಮನೆಗೆ ಹೋಗೋಣವಾ ಎಂದಿದ್ದಳು. ಆದಿತ್ಯನಿಗೆ ಅವಳ ಮನಸ್ಸಿನ ಗೊಂದಲ ಅರ್ಥವಾಗಿ ಮರು ಮಾತನಾಡದೆ ಒಪ್ಪಿದ್ದ. ಸೋಫಾದ ಮೇಲೆ ಕುಳಿತಿದ್ದ ಆದಿತ್ಯ ಎದ್ದು ಸುಮಂಗಲ ಅತ್ತೆಯ ಕೋಣೆಯ ಬಾಗಿಲ ಬಳಿ ಹೋದ. ಕೇಶವ ಮಾವ ಅಲ್ಲಿ ಅತ್ತೆಯ ಜೊತೆ ಏನೋ ಮಾತನಾಡುತ್ತಾ ಕುಳಿತಿದ್ದರು. ಮಾವ, ನಾವು ಹೊರಡ್ತೀವಿ, ಇನ್ನೊಂದಿನ ಬರ್ತೀವಿ ಎಂದ. ಕೇಶವ ಮಾವ ತಕ್ಷಣ ಹೊರಬಂದರು. ಅವನಿ ಎದ್ದು ನಿಂತಳು. ಆದಿತ್ಯ ಮತ್ತು ಅವನಿ ಇಬ್ಬರೂ ಅವರ ಆಶೀರ್ವಾದ ಪಡೆದರು. ಅವಳ ಕಣ್ಣಿನ ಅಂಚಿನಲ್ಲಿ ನಿಂತಿದ್ದ ಹನಿಗಳು ಬಚ್ಚಿಡಲು ಪ್ರಯತ್ನಿಸಿದರೂ ಜಾರಿದ್ದವು.
ಆಶೀರ್ವದಿಸಿದ ನಂತರ ಕೇಶವ ಮಾವ ಅವಳ ಹತ್ತಿರ ಬಂದು ನಿಂತರು. ಏನಮ್ಮ ಅವನಿ, ಈ ಹಳೆ ಮನುಷ್ಯರನ್ನೆಲ್ಲ ನೋಡಿ ಮನ್ಸಿಗೆ ಸ್ವಲ್ಪ ಭಾರ ಆಯ್ತಾ? ಸುಮಂಗಲಾಳ ಸ್ಥಿತಿ ನೋಡಿ ನಿಂಗೆ ಸಂಕಟ ಆಗಿರ್ಬೋದು, ಆದರೆ ಒಂದು ಮಾತು ನೆನ್ಪಿಟ್ಕೊ ಮಗಳೇ, ಈ ಪ್ರಪಂಚದಲ್ಲಿ ಸುಖ ಬಂದಾಗ ನಗೋದಕ್ಕೆ ಎಲ್ಲರೂ ಇರ್ತಾರೆ. ಆದರೆ ಒಬ್ಬ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಗೊತ್ತಾಗೋದು ಅವನಿಗೆ ಯಾವುದೂ ಬೇಡವಾದಾಗ ಅಥವಾ ಅವನೆದುರು ಕಷ್ಟ ಬಂದಾಗ. ಪ್ರೀತಿ ಅಂದರೆ ಬರೀ ಹೂವಿನ ಹಾಸಿಗೆ ಮೇಲೆ ನಡೆಯೋದಲ್ಲ, ಒಣಗಿರೋ ಗಿಡಕ್ಕೆ ನೀರು ಹಾಕಿ ಅದು ಮತ್ತೆ ಅರಳುತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕೋದು ಎಂದರು ಬಹಳ ಗಂಭೀರವಾಗಿ. ಅವನಿ ಮೌನವಾಗಿ ಅವರನ್ನೇ ನೋಡುತ್ತಿದ್ದಳು. ಮಾವ ಮುಂದುವರೆದರು. ನೋಡು ಅವನಿ, ನಾವಿಬ್ರು ಜೊತೆಯಲ್ಲಿರೋದೇ ಒಂದು ಯೋಗ ಅಂತ ನಾನು ಭಾವಿಸ್ತೀನಿ. ಸುಮಂಗಲ ಮಾತಾಡೋದಿಲ್ಲ ಅಷ್ಟೇ, ಆದರೆ ಅವಳ ಕಣ್ಣುಗಳು 1000 ಮಾತು ಹೇಳ್ತಾವೆ. ಆ ಮೌನವನ್ನು ಅರ್ಥ ಮಾಡ್ಕೊಳ್ಳೋದೇ ಪ್ರೀತಿ. ನಂಗೆ ಅದರಲ್ಲಿ ಅತಿಯಾದ ತೃಪ್ತಿ ಸಿಗುತ್ತೆ. ನೀನು ತುಂಬ ಮೃದು ಮನಸ್ಸಿನವಳು ಅಂತ ಗೊತ್ತು, ಆದರೆ ಈ ನೋವನ್ನು ನೋಡಿ ಕಂಗೆಡಬೇಡ. ಈ ನೋವೇ ನಮಗೆ ಬದುಕೋಕೆ ಶಕ್ತಿ ಕೊಡೋದು. ನಗ್ನಗ್ತಾ ಇರು, ಅದೇ ನಮಗೆ ದೊಡ್ಡ ಸಮಾಧಾನ ಎನ್ನುತ್ತಾ ಅವಳನ್ನು ಸಂತೈಸಿದರು. ಆದಿತ್ಯ ಕೇಶವ ಮಾವನ ಕಡೆ ಸಣ್ಣದಾಗಿ ನಕ್ಕ. ಆಯಿತು ಮಾವ, ಹೊರಡ್ತೀವಿ. ಇವಳು ಅಳೋ ಥರ ಮಾಡಿಬಿಟ್ಟೆ ಅನಿಸುತ್ತೆ ಇವತ್ತು ಎಂದ. ಪರವಾಗಿಲ್ಲ ಬಿಡು, ಇಲ್ಲಿ ಹತ್ತಿದ್ದಕ್ಕೆಲ್ಲ ಮನೆಗೆ ಹೋದ್ಮೇಲೆ ಅದ್ರ 2ರಷ್ಟು ಪ್ರೀತಿ ಕೊಟ್ಟು ಸಮಾಧಾನ ಮಾಡು ಅಷ್ಟೆ ಎಂದರು ಚೇಷ್ಟೆಯಿಂದ. ಮಾವ, ನಿಮಗೆ ಗೊತ್ತಾ, ನೀವು ಪ್ರಪಂಚದಲ್ಲಿ ಒಂದೇ ಪೀಸ್ ಇರೋದು, ಅಸಾಧ್ಯ ಮನುಷ್ಯ ಎಂದು ನಗುತ್ತಾ ಆದಿತ್ಯ ಅವನಿಯ ಜೊತೆ ಹೊರಟ. ಅವನಿ ಹೊರಟಾಗ ಆ ಮನೆಯ ಹೊಸ್ತಿಲನ್ನು ದಾಟುವಾಗ ಒಮ್ಮೆ ಹಿಂತಿರುಗಿ ನೋಡಿದಳು. ಅಲ್ಲಿ ನಿಂತಿದ್ದ ಕೇಶವ ಮಾವ ಅವಳಿಗೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣಲಿಲ್ಲ, ಬದಲಾಗಿ ಪ್ರೀತಿಯ ಸಾಗರದಂತೆ ಕಂಡರು. ಅವಳು ಆದಿತ್ಯನ ಜೊತೆ ಮನೆಗೆ ಹೆಜ್ಜೆ ಹಾಕುತ್ತಿದ್ದರೂ ಅವಳ ಮನಸ್ಸು ಮಾತ್ರ ಸುಮಂಗಲ ಅತ್ತೆ ಮತ್ತು ಮಾವನ ಆ ಮಾತುಗಳಲ್ಲೇ ಇತ್ತು. ಮತ್ತೆ ಹಿಂತಿರುಗಿ ಅದೇ ಹಸಿರು ತುಂಬಿದ ಆ ಹಾದಿಯಲ್ಲಿ ಇಬ್ಬರು ಮೌನವಾಗಿ ಹೆಜ್ಜೆ ಹಾಕುತ್ತಿದ್ದರು. ಸುಮಾರು ದೂರ ನಡೆದ ಮೇಲೆ ಅವಳೇ ಮೌನ ಮುರಿದಳು. ಆದಿತ್ಯ, ಕೇಶವ ಮಾವ ನಿಜಕ್ಕೂ ಗ್ರೇಟ್ ಅಲ್ವಾ? ಅವ್ರ ಅತ್ತೆಯನ್ನು ಪ್ರೀತಿಸೋ ರೀತಿ ನೋಡಿದರೆ ನಂಗೆ ಆಶ್ಚರ್ಯ ಆಗುತ್ತೆ. ಇವತ್ತಿನವರೆಗೂ ನನ್ನ ಮನಸ್ಸಲ್ಲಿ ಮಾವನ ಬಗ್ಗೆ ಬೇರೆದೇ ಚಿತ್ರ ಇತ್ತು. ಬರೀ ತಮಾಷೆ ಮಾಡಿಕೊಂಡು ಹರಟೆ ಹೊಡ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಈಗ ಅವ್ರ ಮೇಲೆ ಅತೀವ ಗೌರವ ಬರ್ತಿದೆ ಎಂದಳು ದನಿ ತಗ್ಗಿಸಿ. ಆದಿತ್ಯ ಅವಳ ಕಡೆ ನೋಡಿ ಸಣ್ಣದಾಗಿ ನಕ್ಕ. ಅದೇ ಈ ಪ್ರಪಂಚದ ಅಸಲಿ ಮುಖ ಅವನಿ. ಕೇಶು ಮಾವನ್ ಹೊರಗಿಂದ ನೋಡೋರು ಏನಪ್ಪ ಈ ಮನುಷ್ಯ ಯಾವಾಗಲೂ ನಗ್ನಗ್ತಾ ಚೇಷ್ಟೆ ಮಾಡ್ಕೊಂಡಿರ್ತಾನೆ ಅಂತಾರೆ. ಕೆಲವರಂತೂ ಇವನಿಗೆ ಮನೆ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಮಾತಾಡಿದ್ದು ಇದೆ. ಆದರೆ ಅವರು ತನ್ನೊಳಗಿರೋ ಬೆಟ್ಟದಷ್ಟು ನೋವನ್ನು ಆ ನಗುವಿನ ಹಿಂದೆ ಎಷ್ಟು ಚೆನ್ನಾಗಿ ಬಚ್ಚಿಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನಿ, ಈಗಿನ ಕಾಲದಲ್ಲಿ ಜನರು ಪ್ರೀತಿನ ಸೆಲೆಬ್ರೇಟ್ ಮಾಡ್ತಾರೆ. ಪಾರ್ಟಿಗಳು, ಬೆಲೆ ಬಾಳೋ ಗಿಫ್ಟ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಫೋಟೋಗಳು, ಇವನ್ನೇ ಪ್ರೀತಿ ಅಂದ್ಕೊಳ್ತಾರೆ. ಆದರೆ ನಾನು ಇದನ್ನು ನಂಬಲ್ಲ. ಗಿಫ್ಟ್ ಕೊಡೋದು, ಹೋಟೆಲ್ಗೆ ಹೋಗೋದು ಪ್ರೀತಿ ಅಲ್ಲ. ನಿಜವಾದ ಪ್ರೀತಿ ಅಂದರೆ ಕೇಶು ಮಾವ ಮಾಡ್ತಿರೋದು. ಎದುರುಗಿರೋ ವ್ಯಕ್ತಿಯಿಂದ ನಮ್ಗೇನೂ ಸಿಗಲ್ಲ ಅಂತ ಗೊತ್ತಿದ್ರು ಅವ್ರಿಗೀಗ ನಮ್ಮ ಅವಶ್ಯಕತೆ ಇದೆ ಅಂದಾಗ ತಮ್ಮ ಇಡೀ ಬದುಕನ್ನೇ ಅವರಿಗಾಗಿ ಮುಡಿಪಾಗಿಡೋದಿದೆಯಲ್ಲ, ಅದು ಪ್ರೀತಿ ಅನಿಸುತ್ತೆ ನನಗೆ ಎಂದ. ಅವನಿ ಆದಿತ್ಯನ ತೋಳನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಿಡಿದುಕೊಂಡಳು. ಇದು ಬರೀ ಕೇಶು ಮಾವ ಒಬ್ಬರ ಕಥೆ ಅಲ್ಲ ಅವನಿ. ನಮ್ಮ ಈ ಹಳ್ಳಿಗಳಲ್ಲಿ ಇಂಥ ಎಷ್ಟೋ ಅನಾಮಧೇಯ ಪ್ರೇಮ ಕಥೆಗಳಿವೆ. ಎಷ್ಟೋ ಜನ ಗಂಡಂದರು ಹಾಸಿಗೆ ಹಿಡ್ದು ಹೆಂಡತಿಯರು ಸಂಕಟದಲ್ಲಿರೋ ಗಂಡನನ್ನು ಇಡೀ ಜೀವನ ಅರೆಕ್ಷಣನೂ ಬಿಡದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಇದಕ್ಕೆ ಯಾವುದೇ ಪಬ್ಲಿಸಿಟಿ ಇರಲ್ಲ, ಯಾರಿಗೂ ಇದು ಗೊತ್ತಾಗಲ್ಲ. ಅವ್ರಿಗದನ್ನು ತೋರಿಸ್ಕೊಳ್ಳೋ ಆಸೆ ಇರಲ್ಲ. ಯಾಕಂದರೆ ಅವ್ರಿಗದು ಒಂದು ಸೇವೆ ಅಲ್ಲ, ಅದು ಅವ್ರ ಬದುಕಿನ ಭಾಗ. ಪ್ರೀತಿ ಅಂದರೆ ಕೇವಲ ಸೌಂದರ್ಯವನ್ನು ಇಷ್ಟಪಡೋದಲ್ಲ, ಅವ್ರ ಕಷ್ಟನ ಹಂಚ್ಕೊಳ್ಳೋದು. ಅವನಿಯ ಕಣ್ಣುಗಳು ಅರಿವಿಲ್ಲದಂತೆ ತೇವವಾಗಿದ್ದವು. ಅವಳಿಗೆ ಮೊದಲ ಬಾರಿಗೆ ಜೀವನ ಅಂದರೆ ಕೇವಲ ತನ್ನ ಸುತ್ತಲಿನ ಸುಖ ದುಃಖಗಳಲ್ಲ, ಅದನ್ನೂ ಮೀರಿ ಯಾವುದೋ ಒಂದು ವಿಶಾಲವಾದ ಪ್ರಪಂಚ ಇದೆ ಎಂದು ಅನಿಸಿತು. ಆದಿತ್ಯ ಅವಳ ಹೆಗಲ ಮೇಲೆ ಮೆಲ್ಲಗೆ ಕೈಯಿಟ್ಟು, ಜಾಸ್ತಿ ಯೋಚನೆ ಮಾಡಬೇಡ ಬಾ, ಬೇಗ ಮನೆಗೆ ಹೋಗೋಣ, ಅಮ್ಮ ಕಾಯ್ತಾ ಇರ್ತಾಳೆ ಎಂದ. ಇಬ್ಬರು ಹೆಜ್ಜೆಯ ವೇಗವನ್ನು ಸ್ವಲ್ಪ ಜಾಸ್ತಿ ಮಾಡಿದರು. ಅವಳಿಗೆ ಇನ್ನೂ ತಿಳಿದಿರಲಿಲ್ಲ, ಈ ಪ್ರಯಾಣದ ಹಾದಿಯಲ್ಲಿ ಆದಿತ್ಯ ವರ್ಷಗಳಿಂದ ಅವಳಿಗಾಗಿ ಹೊತ್ತು ತಂದಿದ್ದ ಅದೇ ರೀತಿಯ ಪ್ರೀತಿಯೊಳಗೆ ಅವಳು ಆಗಲೇ ನಡೆಯುತ್ತಿದ್ದಳು. ಅವಳು ಸಿಗುತ್ತಾಳೋ ಇಲ್ಲವೋ ಎಂಬ ಅನಿಶ್ಚಿತತೆಯ ನಡುವೆಯೂ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಅವಳನ್ನೇ ತನ್ನ ಉಸಿರಾಗಿಸಿಕೊಂಡು ಕಾಯುತ್ತಿದ್ದ ಈ ಜೀವದ ಪ್ರೀತಿಯ ಆಳ ಅವಳಿಗೆ ಅರಿಯದ ರಹಸ್ಯವಾಗಿತ್ತು. ಅಪೇಕ್ಷೆಯಿಲ್ಲದ ಆ ಪ್ರೀತಿಯ ಅರ್ಥ ಅವಳಿಗೆ ಇನ್ನಷ್ಟೇ ಪೂರ್ತಿಯಾಗಿ ತಿಳಿಯಬೇಕಿತ್ತು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.